What's up, guys? We are taking the interview of our two coaches, Swastik sir and the Santosh sir. So we will ask the question to Swastik sir. You are welcome, sir. Thank you so much. Sir, first question is, what is the experience of your karate from when you started and when you ended the tournaments? Experience. ಸೊ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ಗೆ ಹೇಳ್ಬೇಕಂದ್ರೆ ಅದು ಭಾಳಷ್ಟು ಎಮೋಷನ್ಸ್ ಉಂಟು. ಎಮೋಷನ್ಸಲ್ಲಿ ಹೇಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತಿಗೂ ನೆನಪಿದೆ, SGFI ಟೂರ್ನಮೆಂಟ್ ನಾನು ಬೆಳಗಾಮ್ಗೆ ಹೋಗಿದ್ದೆ. ಸ್ಪೋರ್ಟ್ಸ್ ಇಲ್ಲೇ ಭಾರತ್ ಮಾತಾದಲ್ಲಿ ಓದ್ಬೇಕಾದ್ರೆ ಬೆಳಗಾಮಲ್ಲಿ ಹೋಗಿದ್ದಾಗ ನಾವು ರಾತ್ರಿ ಊಟ ಮಾಡಿಲ್ಲ, ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ ಊಟ ಇದೆ. ಬೆಳಗ್ಗೆ ನಾಷ್ಟಕ್ಕೆ ನಮಗೆ ಬಾಳೆಹಣ್ಣು ಹಾಲು ಕೊಟ್ಟಿದ್ರು, ಮಧ್ಯಾಹ್ನ ಊಟಕ್ಕೆ ಅವಲಕ್ಕಿ ಮತ್ತು ಟೀ. ಬೆಳಗಾಂ ಸೈಡ್ ಆಲ್ಮೋಸ್ಟ್ ರೈಸ್ ಏನು ಸಿಗೋದಿಲ್ಲ, ಚಪಾತಿ ರೊಟ್ಟಿ ಅದೇ ಸಿಗೋದು. ಅದು ಸಿಕ್ಕಾಗ ಕಣ್ಣಲ್ಲಿ ಒಂದು ನೀರು ಹನಿ ಬಿದ್ದುಬಿಡ್ತು ಸಡನ್ನಾಗಿ. ಏನಕ್ಕೆ ಬಿತ್ತು ಅಂತ ಯೋಚನೆ ಮಾಡಿದಾಗ ಮನೇಲಿ ಯಾವಾಗಲೂ ಹಠ ಮಾಡ್ತಿದ್ದೆ ನಾನು, ಏನೋ ಅವಲಕ್ಕಿ ಉಪ್ಪಿಟ್ಟು ತಿನ್ನಲ್ಲ ಅಂತ. ಬಟ್ ಅವತ್ತಿಗೆ ಅಲ್ಲೋಗಿ ತಿನ್ನಲ್ಲ, ಆವಾಗ ಒಂಥರ ಬೇಜಾರೋಯ್ತು. ಅದೇ ನಾನು ಕರಾಟೆಲಿ ಕಲಿತ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಯಾವುದೇ ಏನೇ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ಲೈಫಲ್ಲಿ ಭಾಳಷ್ಟು ಕಷ್ಟ ನಾವು ಅನುಭವಿಸ್ಬಿಡ್ಬೇಕಾಗುತ್ತೆ. ಸೊ ಅದು ಯಾವತ್ತಿಗೂ ಮೆಮೊರಿಯಬಲ್ ಆಗಿ ಉಳ್ಕೊಳ್ಳುತ್ತೆ. ಅದು ಬಿಟ್ಟರೆ ಛತ್ತೀಸ್ಗಢ ಟೂರ್ನಮೆಂಟಲ್ಲಿ ಸಾಕಷ್ಟು ಸ್ಟೇಟಿಂದ ಬಂದರು. ನಿಯರ್ಲಿ 10 ಸ್ಟೇಟ್ಸ್ಗಿಂತ ಜಾಸ್ತಿನೇ ಇದ್ರು ಅನಿಸುತ್ತೆ. 3 ದಿನ ಟೂರ್ನಮೆಂಟ್ ಅದು. October 24th and 25th and 26th 3 ದಿನ ಟೂರ್ನಮೆಂಟ್ ಇತ್ತಿದ್ದು. ಹಾಗಾಗಿ ಆ ಟೂರ್ನಮೆಂಟಲ್ಲಿ ಅಟೆಂಡ್ ಮಾಡಬೇಕು ಅಂದಾಗ ನಮಗೆ ಭಾಳಷ್ಟು ಖುಷಿ ಆಯಿತು. ಹೋಗೋದೊಂದು ವಾರ, ಬರೋದೊಂದು ವಾರ, ಟ್ರೈನಲ್ಲೇ ಅರ್ಧ ಜರ್ನಿ, 2 ವಾರದ ಜರ್ನಿ. 1 ವಾರ ಟ್ರೈನಲ್ಲೇ ಕಳ್ತಿದ್ದೀವಿ, 1 ವಾರ ಛತ್ತೀಸ್ಗಢಲ್ಲೇ ಕಳ್ತಿದ್ದೀವಿ. ಹಾಗಾಗಿ ಅದು ಭಾಳಷ್ಟು ಇನ್ನೂ ನೆನ್ಪುಂಟು. ಸುಮಾರು ಜನ ಇದ್ದರು. ರಾಹುಲ್ ಅಣ್ಣ ಇದ್ದರು, ನಮ್ಮ ಸರ್ ಇದ್ದರು, ತೇಜಸ್ವಿನಿ ಅಂತ ಇದ್ಲು, ವರ್ಧಿನಿ ಅಂತ ಇದ್ಲು, ಎಲ್ಲರೂ ಸುಮಾರು ಜನ ಇದ್ದರು. ಸೊ ಅದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕರಾಟೆ ಲೈಫಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ 2024ಗಳಲ್ಲಿ ನೀವಿದ್ರಿ. ಸೊ ನಿಮ್ಮೆಲ್ರಿಗೂ ಮೆಡಲ್ ಸಿಕ್ತು, ಅದು ಭಾಳಷ್ಟು ಖುಷಿ ಆಯಿತು. ಎಷ್ಟು ಜನ ಇದ್ರಿ ನೀವೆಲ್ಲರೂ, ನಿಮ್ಮೆಲ್ರಿಗೂ ಮೆಡಲ್ ಸಿಕ್ತು, ಅದು ನನಗೆ ಸಿಕ್ಕಿದ್ಕಿಂತ ಜಾಸ್ತಿ ಖುಷಿ ಆಗೋಯ್ತು ಅಷ್ಟು. ನೆಕ್ಸ್ಟ್, ನಿಮಗೆ ನೀವು ಇಡೀ ಕರಾಟೆ ಕೆರಿಯರಲ್ಲಿ ಬೆಸ್ಟ್ ಸಪೋರ್ಟರ್ಸ್ ಅಂತ ಇದ್ದಾರೆ ಅಂದರೆ ಅವ್ರು ಯಾರು? ಬೆಸ್ಟ್ ಸಪೋರ್ಟರ್ಸ್ ಅಂದರೆ ಅದೇ ನಮ್ಮ ಸರ್ನ ಯಾವತ್ತೂ ಇವತ್ತಿಗೂ ಬಿಟ್ಕೊಟ್ಟಿಲ್ಲ, ಮುಂದೆನೂ ಬಿಟ್ಕೊಟ್ಟಿದ್ದು ಮಾತೇ ಇಲ್ಲ. ಸೊ ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈಗ ಒಬ್ಬ ಸ್ಟೂಡೆಂಟ್ಗೆ ನೀವೇ ನೋಡಿರ್ಬೋದು, ನೀವುಗಳು ಸೋತಾಗ ಗೆದ್ದಾಗ ಹೇಗೆ ನಾವು ಚೇರ್ ಮಾಡ್ತೀವಿ, ನಾವು ಅಷ್ಟೇ. ನಾವು ಆಗ ಸೋತ್ರು ಗೆದ್ರೂ ಸರ್ ಯಾವಾಗಲೂ ಚೇರ್ ಮಾಡ್ಕೊಂಡೇ ಬರ್ತಾಯಿದ್ರು. ಬಟ್ ಎಟ್ ದ ಎಂಡು ಎಲ್ಲೋ ಒಂದು ಕರಾಟೆ ಲೈಫೇ ಮುಗಿಸ್ಬೇಕು, ಇನ್ನು ಕರಾಟೆ ಬೇಡ ನನಗೆ ಅಂತ ಅನಿಸ್ದಾಗ ಒಬ್ಬರು ಬಂದರು. ಅದು ನಮ್ಮ ಅತ್ತೆ ಮಗಳು ಸ್ಮಿತಾಕ. ಅವರು ಬಂದು ಹೇಳಿದ್ರು ನನಗೆ, ಯಾಕೆ ಸ್ವಸ್ತಿ ಕರಾಟೆ ಬಿಡ್ತೀಯಾ, ಇಷ್ಟು ವರ್ಷ ಮಾಮ ಕಲಿಸಿದ್ದಾರೆ ನಿನಗೆ, ಸುಮ್ಮನೆ ಆ ಥರ ಎಲ್ಲ ಬಿಡಬೇಡ, ಅದಕ್ಕೊಂಥರ ಅಗೌರವ ಕೊಟ್ಟಂಗೆ, ಗೌರವನೇ ಇಲ್ಲದೆ ಮಾಡ್ತೀಯ ನೀನು, ಬೇಡ, ಏನಕ್ಕೆ ನಿಲ್ಲಿಸ್ತೀಯ. ಅದು ಪರ್ಸ್ನಲ್ಲಾಗಿ ತುಂಬ ಒಂದು ಟೂರ್ನಮೆಂಟ್ ವಿಷಯ ಇರ್ಬೋದು, ಅಥವಾ ಪರ್ಸ್ನಲ್ಲಾಗಿ ಸುಮಾರು ವಿಷಯ ಆಗಿತ್ತು ಕರಾಟೆ ನಮ್ಮ ಕ್ಲಾಸ್ಗಳಲ್ಲೇ. ಅದು ಇವತ್ತಿಗೂ ಮನಸ್ಸಲ್ಲಿ ಹಂಗೇ ಕೊರಿತಾ ಇದೆ. ಅದು ಹೋಗ್ಬಿಡುತ್ತೆ ಯಾವ ಥರ. ಒಂದಿನ ಯಾವುದೇ ನೋವಿದ್ರು ಏನೇ ನೋವಿದ್ರು ಈಗ ನೋಡಿ ನೀವುಗಳೆಲ್ಲ ಪ್ರೈಸ್ ತೊಗೊಂಡು ಬಂದಮೇಲೆ ತುಂಬ ಖುಷಿಯಾಗಿತ್ತು. ಅದ್ರ ಜೊತೆಗೆ ಅದೇ ಒಂದೊಂದಾಗಿ ಅದು ಹೋಗ್ಬಿಡುತ್ತೆ. ಸೊ ಅವರು ನಮ್ಮ ಸರ್ ಆದಮೇಲೆ ಅವರು ಬಿಗ್ ಸಪೋರ್ಟರ್. ನೆಕ್ಸ್ಟ್ ಯಾರು ಅಂದರೆ ರಾಹುಲ್ ಅಣ್ಣ. ಅವರು ಯಾವಾಗಲೂ ಅಷ್ಟೇ, ಟೂರ್ನಮೆಂಟ್ ಯಾವುದೇ ಟೂರ್ನಮೆಂಟ್ ಇರಲಿ, ನ್ಯಾಷನಲ್ ಇರಲಿ, ಸೌತ್ ಇಂಡಿಯನ್ ಚಾಂಪಿಯನ್ಶಿಪ್ ಇರಲಿ, ಅಥವಾ ಇಂಟರ್ನ್ಯಾಷನಲ್ ಇರಲಿ, ಸ್ಟೇಟ್ ಲೆವೆಲ್ ಇರಲಿ, ಯಾವುದೇ ಟೂರ್ನಮೆಂಟ್ ಇದ್ದರೂ ನನ್ನ ಜೊತೆಗಿದ್ದಾರೆ. ಈ ಟೂರ್ನಮೆಂಟಲ್ಲೂ ಕೂಡ ಅವರೇನೇ ಎಲ್ಲ ಇದ್ದು ಸಪೋರ್ಟ್ ಮಾಡಿದ್ದು. ಸೊ ಈಸ್ ಆಲ್ಸೋ ಏನೇ ಬಿಗ್ ಸಪೋರ್ಟರ್ ಟು ಮೀ ಇನ್ ಕರಾಟೆ ಲೈಫ್. ಓಕೆ, ನಿಮ್ಮದು ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದಪ್ಪ, ಒಬ್ಬೊಬ್ಬರು ಒಂದೊಂದು ಮುತ್ತುಗಳು, ಒಬ್ಬೊಬ್ಬರು ಒಂದೊಂದು ಥರ. ಈ ಕ್ಲಾಸ್ ಶುರು ಮಾಡಿದಾಗ ನಿಜವಾಗ್ಲೂ ಒಂದು ಸ್ವಲ್ಪ ಜನ ನೋಡಿ ಎಷ್ಟು ನನಗೆ ಮೊದಲೇ ಹೈ ಟೆಂಪರ್. ಅದು ನನ್ನ ಯಾರು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಕುಶಾಲನಗರದಲ್ಲಿ, ಅವ್ರಿಗೆ ಮಾತ್ರ ಗೊತ್ತಿರೋದು ಎಷ್ಟು BP ರೈಸ್ ಆಗುತ್ತೆ ಸಡನ್ನಾಗಿ ಅಂತ. ಸೊ ಅಷ್ಟು ಒಬ್ಬ ಟೀಚರ್ ಅಂದಮೇಲೆ ಒಂದು ಕಾಮ್ನೆಸ್ ಇರಬೇಕು, ಮತ್ತು ಪುನಃ ಹಾಗೇ ಏನೇ ಬಂದ್ರೂ ತಲೆ ಕೆಡ್ಸ್ಕೊಳ್ದಿರಂಗೆ ಇರಬೇಕು. ಸೊ ಹಾಗಾಗಿ ನೀವುಗಳೆಲ್ಲ ಸಿಕ್ಕಿದ್ಮೇಲೆ ಎಲ್ಲೋ ಒಂದು ಪೇಷನ್ಸ್ ಕಲಿತೆ, ಹೇಗಿರಬೇಕು, ಯಾವ ಥರ ಇರಬೇಕು ಅಂತ ಅನ್ನೋದು ಕಲಿತೆ. ಸೊ ನೀವುಗಳು ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ನನಗೆ ಕಲಿಸಿದ್ದೀರ. ಲೈಕ್ ನಾಟ್ ಇನ್ ದ ಬ್ಯಾಡ್ ವೇ, ಗುಡ್ ವೇಲೆ. ಈಗ ನಮ್ಮ ವಿಶಾಲ್ನ ನೋಡಿದ್ರೇ ಅನಿಸ್ತದೆ ಒಳ್ಳೆ ಚೆನ್ನಾಗಿ ಮಾಡ್ತಾನೆ, ಅಥವಾ ಆಯುಷ್ ನೋಡಿದ್ರು ಚೆನ್ನಾಗಿ ಮಾಡ್ತಾನೆ, ಮತ್ತು ವಿಪುಲ ಇದ್ದಾಳೆ, ಧನ್ಯ ಇದ್ದಾಳೆ, ದಿಗಂತ್ ಇದ್ದಾನೆ, ಮತ್ತು ನಮ್ಮ ಕ್ಲಾಸ್ ಅಧ್ಯಕ್ಷರು ಅಂತ ಒಬ್ರು ಇದ್ದಾರೆ,
ಅವರು ನಿಜವಾಗ್ಲೂ ಅವ್ರಿರೋಷ್ಟು ಮೋಸ್ಟ್ಲಿ ಕ್ಲಾಸಲ್ಲಿ ಯಾರು ಇರೋದಿಲ್ಲ. ನಂದು ಪ್ರತಿಬಿಂಬದಂಗೆ ಅವ್ನು ಕಾಣಿಸ್ತಾನೆ. ಅವನು ಮೋಸ್ಟ್ಲಿ 4th 5th ಬಂದಾಗೆಲ್ಲ ಬ್ಲ್ಯಾಕ್ ಬೆಲ್ಟ್ ಆಗ ಎಲ್ಲ ಚಾನ್ಸಸ್ಸು ಜಾಸ್ತಿ ಇದೆ. ಮತ್ತೆ ಪುನಃ ಇನ್ನು ನಕುಲ್ ಅಂತ ಇದ್ದಾನೆ, ಅದಾದ್ಮೇಲೆ ನೀನಿದ್ಯಾ, ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಕೂತಿದಾರಲ್ಲ ಇವರು, ಪಕ್ಕದಲ್ಲಿ ಕೂತಿರೋರು ಇದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಇದೆ. ನೀವೆಲ್ಲರೂ ಇವತ್ತಿಗೂ ಇದ್ದೀರಾ, ಮುಂದೆನೂ ಇರ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಸೊ ಥ್ಯಾಂಕ್ ಯು. ಫೈನಲ್ ಕ್ವಶನ್. ಎಷ್ಟು ಕ್ವಶನ್? ನಿಮ್ಮದು ಯಂಗ್ಸ್ಟರ್ಸ್ ಆ್ಯಂಡ್ ನಿಮ್ಮ ಸ್ಟೂಡೆಂಟ್ಸಿಗೆಲ್ಲ ಒಂದು ಮಾತು ಹೇಳಬೇಕು ಅಂತಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಯಂಗ್ಸ್ಟರ್ಸ್ಗೆ ಏನಂದರೆ ಲೈಕ್ ಸುಮಾರು ಜನ, ನಾನು ಹೇಗೆ ಅಂದರೆ ನನ್ನ ಎರಡು ಲೈಫ್ ಇದೆ. ಒಂದು ಪರ್ಸ್ನಲ್ ಲೈಫ್ ಆದರೆ, ಪರ್ಸ್ನಲ್ ಲೈಫಲ್ಲಿ ಏನಾದ್ರು ಯಾವ ರೀತಿ ಆದರೂ ಇರ್ಬೋದು, ಒಂದು ರಿಲೇಷನ್ಶಿಪ್ ಇರ್ಬೋದು, ಯಾರ ಜೊತೆ ಆದರೂ, ಇಲ್ಲ ಅಂದರೆ ಒಂದು ಒಡನಾಟ ಇರ್ಬೋದು, ಅಥವಾ ಯಾರ ಜೊತೆ ಆದರೂ ಹೇಗೆ ಇರ್ತೀನಿ. ಈಗ ನಮ್ಮ ಫ್ರೆಂಡ್ಸ್ ಇದ್ದರೆ ನಾನು ನಿಮ್ಮ ಜೊತೆ ಇರೋಕ್ಕಾಗೋದಿಲ್ಲ. ಸೊ ಚೈಲ್ಡಿಶ್ ಆಗೇ ಇರ್ತೀವಿ, ಚೆನ್ನಾಗಿರ್ತೀವಿ. ಬಟ್ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ವಿ ಮೇಂಟೈನ್ ಸಮ್ ಡಿಸಿಪ್ಲಿನ್. ಈ ಟೈಮ್ ಅಂದರೆ ಈ ಟೈಮಲ್ಲೇ ಇರಬೇಕು, ಈಗ ಮಾಡಬೇಕಂದ್ರೆ ಇದನ್ನೇ ಮಾಡಬೇಕು, ಇಷ್ಟು ತಿನ್ನಬೇಕಂದ್ರೆ ಇಷ್ಟೇ ತಿನ್ನಬೇಕು, ಅಲ್ಲಿ ಹೋಗಬೇಕು ಅಂದರೆ ಯಾವುದೇ ಕಾರಣಕ್ಕೂ ಏನೇ ಸಮಸ್ಯೆ ಇದ್ದರೂ ಅಲ್ಲಿ ಹೋಗಲೇಬೇಕು. ಸೊ ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು. ಡಿಸಿಪ್ಲಿನ್ ಇನ್ ದ ವೇ ಇನ್ ಎವ್ರಿಥಿಂಗ್. ಇಟ್ ಕುಡ್ ಬಿ ಎ ಟೈಮ್, ಆರ್ ಇಟ್ ಕುಡ್ ಬಿ ಎ ಪ್ಲೇಸ್, ಆರ್ ಇಟ್ ಕುಡ್ ಬಿ ಎ ಪರ್ಸನ್ಸ್ ವಿಚ್ ವಿ ಮೀಟ್ ದೆಮ್. ಸೊ ನೀವು ಏನೇ ಮಾಡಿದ್ರು ಎಂತೆ ಮಾಡಿದ್ರು ಲೈಫಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರಬೇಕು. ಲೈಕ್ ನೀವೊಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿರಬೇಕು. ಈ ಟಾರ್ಗೆಟ್ ರೀಚ್ ಮಾಡ್ತೀವಿ ಅಂದರೆ ಆಗೋದಿಲ್ಲ, ಒಪ್ಕೋತೀನಿ. ಈಗ ಫೆಬ್ರವರಿಯಲ್ಲಿ ಶುರು ಮಾಡಿ ನಾನು ಮಾರ್ಚಲ್ಲೇ ಎಂಡ್ ಮಾಡ್ತೀನಿ ಅಂದರೆ ಚಾನ್ಸಸ್ಸೇ ಇಲ್ಲ. ನಾನು ಅದೇ ಒಂದು ಕಾನ್ಸೆಪ್ಟಲ್ಲಿ ಕ್ಲಾಸ್ ಶುರು ಮಾಡಿದ್ದೆ, ಬಟ್ ಆಮೇಲೆ ಕ್ಲಾಸ್ ಶುರು ಮಾಡಿದ್ಮೇಲೆ ನಂಗೆ ಗೊತ್ತಾಗಿದ್ದು, ಸೊ ಇದಾಗೋದಿಲ್ಲ. ಇಟ್ ಟೇಕ್ಸ್ ಲಾಂಗ್ ಟರ್ಮ್, ಆಯಿತಾ. ಒಂದು ಸ್ವಲ್ಪ ವರ್ಷ ಆದಮೇಲೆ ಅದ್ರ ಪಾಡ್ಗೆ ಅದೇ ಬೆಳೆದಾಗ ಅದನ್ನ ಇನ್ಯಾರೂ ತಡೆದು ನಿಲ್ಸೋಕ್ಕಾಗಲ್ಲ. ಸೊ ನೀವೊಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ಜೊತೆಗೆ ಡಿಸಿಪ್ಲಿನ್ ಇರಲಿ. ಸೊ ಈ ಟೈಮಿಂಗ್ಸ್ ಅಂದರೆ ಈ ಟೈಮಿಂಗ್ಸ್ಗಿಂತ ಒಂದು 2 to 3 minutes ಆದರೂ ಮುಂಚೆ ಇರಬೇಕು. ಸೊ ಇದನ್ನ ತಿಳ್ಕೊಬೇಕು. ಮತ್ತು ಪುನಃ ಬೇರೆ ಬೇಡದೇ ಇರೋಂಥ ಗೋಲ್ಸ್ಗಳು ಅಥವಾ ಬೇರೆ ಬೇಡದೇ ಇರೋಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಿಸ್ಟ್ರಾಕ್ಷನ್ ಮೂಲಕ ಹೋಗಬಾರ್ದು. ಅದಿದ್ರೂ ಅದನ್ನ ನೀವು ಪರ್ಸ್ನಲ್ ಲೈಫಲ್ಲೇ ಇಟ್ಕೊಂಡಿರ್ಬೇಕು. ನಿಮ್ಮ ಪ್ರೊಫೆಷನ್ ಏನುಂಟು ಅಥವಾ ನೀವು ಏನು ಮಾಡ್ತಾಯಿದ್ದೀರಾ ಅಥವಾ ನೀವು ಏನು ಮಾಡೋಕೆ ಹೊರಟಿದ್ದೀರಾ ಅದನ್ನ ಮಧ್ಯಕ್ಕೆ ತರಬಾರ್ದು. ಈಗ ನಾವು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ, ಸ್ಕೂಲಲ್ಲಿರೋರಿಗೆ ಓದೋದೇ ಇರ್ತದೆ, ಮಾಡೋದೇ ಇರ್ತದೆ, ಕಲಿಯೋದೇ ಇರ್ತದೆ ಅಂತ. ಬಟ್ ಓದೋದು ಮಾಡೋದು ಕಲಿಯೋದಿದ್ರೂ ನಿಮ್ಗೊಂದು ಸ್ವಲ್ಪ ಟೈಮ್ ಅನ್ನೋದು ಇರುತ್ತಲ್ಲ, ಆ ಟೈಮ್ನ ಇಡ್ತಿರಲ್ಲ, ಅದು ಡಿಸಿಪ್ಲಿನ್ ಅಂತಾರೆ. ಸೊ ಹಾಗಾಗಿ ನೀವು ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಅದಾಗೆ ಎಲ್ಲ ಸರಿಯಾಗುತ್ತೆ. ಸೊ ಇದನ್ನ ಮೇಂಟೈನ್ ಮಾಡಿದ್ರೆ ನೋಡ್ರಪ್ಪ, ಆಲ್ಮೋಸ್ಟ್ ಎಲ್ರೂ ಫಸ್ಟ್ ಬರ್ತೀರಾ. ಎಲ್ಲರೂ ಲೈಫಲ್ಲಿ ಒಂದು ಏನೊಂದು ಮೆಚುರಿಟಿ ಅನ್ನೋದು ಕಾಣುತ್ತೆ, ಅದು ಅವಾಗ ಕಾಣಿಸುತ್ತೆ ನಿಮಗೆ. ಸೊ ಇಷ್ಟು ನಾನು ಹೇಳಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಇಷ್ಟು ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಈಗ ನಮ್ಮ ಸಂತೋಷ್ ಸರ್ ಹತ್ರ ಹೋಗುವ. ಸರ್, ವೆಲ್ಕಮ್ ಟು ಅವರ್ ಇಂಟರ್ವ್ಯೂ. ಥ್ಯಾಂಕ್ ಯು. ಮತ್ತು ನಿಮ್ಮ ಕರಾಟೆ ಎಕ್ಸ್ಪೀರಿಯನ್ಸ್, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಾನು ಫಸ್ಟು 6th ಇದ್ದಾಗ ನನ್ನೊಬ್ಬ ಫ್ರೆಂಡ್ ಇದ್ದ, ಶ್ರೇಯಸ್ ಅಂತ. ಅವ್ನು ಸುಮ್ಮನೆ ಹೇಳ್ತಾ ಇದ್ದ. ಆಗ ನನಗೂ ಸೇರ್ಬೇಕಂತ ಇಷ್ಟ ಆಯಿತು. ನಾನು ಅಪ್ಪನ ಹತ್ರ ಆಟ ಎಲ್ಲ ಮಾಡಿ ಸೇರಿದೆ. ಅದು ರವಿ ಸರ್ ಅಂತ ಇದ್ದರು ಒಬ್ಬರು. ಆಗ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಒಂದು 2-3 years ಮಾಡಿದೆ ಅಷ್ಟೇ. ಆಮೇಲೆ ಮಧ್ಯದಲ್ಲಿ ಗ್ಯಾಪ್ ಆಗಿಬಿಡ್ತು. ಆಗ ಗ್ಯಾಪ್ ಆದಾಗ ಅಪ್ಪ ಬೈದರು, ನೀನೆಲ್ಲ ಅರ್ಧಂಬರ್ಧ ಮಾಡಿಬಿಡ್ತೀಯಾ ಅಂತ. ಹಾಗೇನಾಯ್ತಂದರೆ ಆಮೇಲೆ ಸ್ವಸ್ತಿಕಣ ಅವರು ಸರ್ ಇದ್ದರು, ಇಕ್ಬಾಲ್ ಸರ್ ಅಂತ, ಅಲ್ಲೋಗಿ ಸೇರಿ ಮತ್ತು ಅಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿದೆ. ಅಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಆಯ್ತಿತ್ತು. ಮತ್ತು ಫಸ್ಟ್ ಟೂರ್ನಮೆಂಟ್ ನಾನು ಕುಶಲನಗರದಲ್ಲಿ ಹೋಗಿದ್ದೆ. ಕುಶಲನಗರದಲ್ಲಿ ಹೋದಾಗ ಏನಂದರೆ ನಾನು ಫಸ್ಟ್ ಟೂರ್ನಮೆಂಟ್ ಏನೂ ಗೊತ್ತಿರಲಿಲ್ಲ ಹೆಂಗೆ ಮಾಡೋದಂತ. ಮಾಡಿದೆ, ಆದರೆ ಯಾವ ಪ್ರೈಸು ಬಂದಿಲ್ಲ ಅಂತ ಫುಲ್ ಹತ್ಬಿಟ್ಟಿದೆ. ಆಮೇಲೆ ಲಾಸ್ಟಿಗೆ ಬ್ರೌನ್ಸ್ ಸಿಕ್ಕಿತ್ತು, 3rd place. ಆಗ ಅದರಲ್ಲೇ ಫುಲ್ ಖುಷಿಯಾಗಿದೆ. ಆ ಥರ ಅಂದರೆ ಫಸ್ಟ್ ಟೂರ್ನಮೆಂಟು ಮೆಮೊರೇಬಲ್ಲು. ಮತ್ತು ತುಂಬ ಬೇಜಾರಾಗ್ಬಿಡುತ್ತೆ, ಏನೂ ಸಿಕ್ಕಿಲ್ಲ. ನಾನು ಬ್ರೌನ್ಸ್ ಸಿಕ್ಕಿದಾಗಲೇ ಅಷ್ಟು ಖುಷಿ ಆಗಿಬಿಟ್ಟೆ. ಅದೇ ಥರ ಮತ್ತು ಇನ್ನೊಂದು ಏನಂದರೆ, ನಾನು ಬ್ಲ್ಯಾಕ್ ಬೆಲ್ಟ್ ಆಗುವಾಗ ಎಷ್ಟು ಇದಾಗುಂಟು ಅಂದರೆ, ಸ್ವಸ್ತಿಕಣ ಅವ್ರ ಮನೆ ಹಿಂದ್ಗಡೆ ಲೇಔಟಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದರೆ 5 to 7 ಅಷ್ಟು ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನನಗೆ ಬ್ಲ್ಯಾಕ್ ಬೆಲ್ಟ್ ಆಗುವಾಗ, ಅಷ್ಟು ಇದಿತ್ತು. ಮತ್ತು ನಾನು PUCಲಿ ಒಂದು ಮ್ಯಾಚ್ ಅಟೆಂಡ್ ಮಾಡಿದೆ ಸೆಂಟ್ ಆಗ್ನಿಸ್ ಕಾಲೇಜಲ್ಲಿ. ಅಲ್ಲಿ ಏನಂದರೆ ಡಿಸ್ಟಿಕ್ ಲೆವೆಲು 2nd ರೌಂಡಲ್ಲಿ ಹೋಯಿತು. ಆಗ ಬೇಜಾರಾಯಿತು. ಮತ್ತು 2nd PUCಲಿ ನಾನು ಅಷ್ಟು ಇದು ಮಾಡೋಕ್ಕೆ ಹೋಗಲಿಲ್ಲ, ಓದೋದೇ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ಈಗ ಇಲ್ಲಿ ಬಂದಾದಮೇಲೆ ಮತ್ತು ನಮ್ಮ ಸರ್ರು ತುಂಬ ಸಪೋರ್ಟ್ ಮಾಡ್ತಾರೆ. ಹಂಗಾಗಿ ಸ್ವಸ್ತಿಕಣ್ಣನೂ ತುಂಬ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಕ್ಲಾಸ್ ಎಲ್ಲ ತಗೋತೀನಿ. ಮತ್ತು ನನ್ನ ಇನ್ಸ್ಟ್ರಕ್ಟರಾಗಿ ಕಳಿಸಿದ್ದಾರೆ. ನಂಗೆ ಅದು ತುಂಬ ಖುಷಿ. ಎಲ್ಲೇ ಹೋದರೂ ಮಕ್ಕಳು ಒಂದು ಖುಷಿಯಿಂದ ಮಾತಾಡಿಸ್ತಾರೆ. ಆ ಥರ ಈಗ ಎಲ್ಲೇ ಹೋದರೂ ಮಕ್ಕಳು ಸರ್ ಅಂತೆಲ್ಲ ಕರೀತಾರೆ. ಆ ಥರ ಖುಷಿ ಆಗುತ್ತೆ ನಮಗೆ ಬೇರೆ. ಮತ್ತು ಎಲ್ಲ ಬೇಗ ಫೈಂಡ್ ಔಟ್ ಮಾಡ್ತಾರೆ ನಮ್ಮನ್ನ.
ತುಂಬ ಎಲ್ಲ ಸೈಡ್ ಹೋಗ್ತೀನಿ, ಅಂದರೆ ಮಡಿಕೇರಿ ಇಲ್ಲ ನಾಪಕ್ಲು ಆಚೆ ಸೈಡ್ ಎಲ್ಲ ಹೋದಾಗ ನಮ್ಮನ್ನ ಫೈಂಡ್ ಔಟ್ ಮಾಡ್ತಾರೆ, ನಮ್ಗೆ ಅದರಿಂದ ಖುಷಿ ಆಗುತ್ತೆ, ಕರಾಟೆಯಿಂದ ನನ್ನ ಫೈಂಡ್ ಔಟ್ ಮಾಡ್ತಾರೆ ಅಂತ. ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಸಪೋರ್ಟರ್, ಫುಲ್ ಬಿಗ್ಗೆಸ್ಟ್ ಸಪೋರ್ಟರ್ ಇನ್ ಕರಾಟೆ ಕೆರಿಯರ್ ಅಂದರೆ ಯಾರು? ಆ ಪ್ಲೇಸ್ನಾಗ ನೀವು ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಆ ಪ್ಲೇಸು ಸ್ವಸ್ತಿ ಕಡಂಗೆ, ಏನಕ್ಕಂದರೆ ಅವರು ನನಗೆ ಬ್ಲ್ಯಾಕ್ ಬೆಲ್ಟ್ ಆಗುವಾಗ ಅಷ್ಟು ಪ್ರಾಕ್ಟೀಸ್ ಕೊಟ್ಟಿರೋದಕ್ಕೆ. ಓಕೆ, ಈಗ ಸ್ವಸ್ತಿಕ್ ಸರ್ ಹೇಳಿದ್ದಾರೆ ನೆಕ್ಸ್ಟ್ ಈ ಕ್ಲಾಸ್ನ ನಿಮಗೆ ಜವಾಬ್ದಾರಿ ವಹಿಸ್ತಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಎಷ್ಟು ಖುಷಿಯಾಗುಂಟು? ನನಗೆ ತುಂಬ ಖುಷಿಯಾಗುಂಟು. ಫುಲ್ ಖುಷಿಯಾಗುಂಟು. ಓಕೆ, ನಿಮ್ಮ ಯಂಗ್ಸ್ಟರ್ಸ್ ಇದ್ದಾರೆ ಅಲ್ಲ, ಅವರಿಗೆಲ್ಲ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಚೆನ್ನಾಗಿ ಮಾಡ್ತಾರೆ, ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅಂತೀವಿ ಅಷ್ಟೇ. ಓಕೆ, ನಿಮ್ಮದು ಗೋಲ್ ಏನು ಈ ಕರಾಟೆ ಕೆರಿಯರಲ್ಲಿ? ನಿಮ್ಮದು ಬಿಗ್ಗೆಸ್ಟ್ ಗೋಲ್? ಬಿಗ್ಗೆಸ್ಟ್ ಗೋಲ್ ಅಂತೇನಿಲ್ಲ, ನಾನು ಅಫಿಷಿಯಲಲ್ಲಿ ಒಂದು ಸ್ಟೇಟ್ ತನಕ ರೀಚ್ ಆಗಬೇಕು ಅಂತ. ಆದರೆ ಅದು ತುಂಬ ಪ್ರಾಕ್ಟೀಸ್ ಬೇಕು, ಟ್ರೈ ಮಾಡ್ತೀನಿ ಅಷ್ಟೇ ನನ್ನ ಗೋಲ್. ಈ ಟೂರ್ನಮೆಂಟಲ್ಲಿ 2 ಇವೆಂಟ್ ಅಟೆಂಡ್ ಮಾಡಿದ್ರಿ, 2ರಲ್ಲೂ ಪ್ರೈಸ್ ಬಂದುಂಟು, ಇದರಲ್ಲಿ ಎಷ್ಟು ಖುಷಿಯಾಗುಂಟು? ಮತ್ತು ಇನ್ನೊಂದೇನೆಂದರೆ, ನಾನು ಫಸ್ಟ್ ಟೂರ್ನಮೆಂಟಲ್ಲಿ ಅಟೆಂಡ್ ಮಾಡಿದಾಗ ನಂಗೆ ಸಿಕ್ಕಿದ್ದು ಬ್ರೌನ್ಸು, ಅದು ಕಟಾದಲ್ಲಿ ಫಸ್ಟ್ ಬ್ರೌನ್ಸ್ ಸಿಕ್ಕಿದ್ದು. ಈ ಸಲಿನೂ ಏನು ಬೇಜಾರಾಯ್ತಂದರೆ, ನಾನು ಚೆನ್ನೈ ಮಧುರೈಲು ಒಂದ್ಸಲ ಹೋಗಿದ್ದೆ, ಆಗ ಕಟಾದಲ್ಲೂ ಸೆಕೆಂಡ್ ಬಂತು. ನನಗೆ ಕಟಾಸಲ್ಲಿ ಯಾವಾಗ್ಲೂ ಫಸ್ಟ್ ಬಂದಿದ್ದು ಬ್ರೌನ್ಸಲ್ಲಿ. ಇನ್ನು ಕಟಾಸು ಮೈಸೂರಲ್ಲೆಲ್ಲ ಟೂರ್ನಮೆಂಟ್ ಹೋಗಿದೆ, ಯಾವಾಗಲೂ ಬ್ರೌನ್ಸ್ ಬಂದಿತ್ತಿಲ್ಲ. ಮತ್ತು ಇದು ನನ್ನ ಮಿಸ್ಟೇಕಿಂದನೇ ಬ್ರೌನ್ಸ್ ಬಂತು, ಅದೊಂದು ಬೇಜಾರು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಷ್ಟು ಪೇಷನ್ಸಿಗಾಗಿ.